ರಾಜಧಾನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ವಸ್ತುಗಳಿಂದ ಹಲ್ಲೆ ನಡೆದಿದೆ. ರಾಜಧಾನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿರುವಂತದ್ದು. ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಲಾಗಿದೆ. ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಫೆಬ್ರವರಿ 13ರ ರಾತ್ರಿ 8:40 ಸುಮಾರಿಗೆ ನಡೆದಿದೆ ಈ ಘಟನೆ. ಕುಡಿದು ಪೆಟ್ರೋಲ್ ಹಾಕಿಸಿಕೊಳ್ತಿದ್ದಂತಹ ವ್ಯಕ್ತಿಗೆ ಥಳಿತ ಬಿದ್ದಿದೆ. ಸಂಬಂಧವೇ ಇಲ್ಲದವರಿಂದ ಅರುಣ್ ಬೆನ್ನಿನ ಮೇಲೆ ಹಲ್ಲೆಯಾಗಿದೆ. ಆರೋಪಿಗಳ ವಿರುದ್ಧ ಜಾಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ್ರೂ ಕೂಡ ಆರೋಪಿಗಳ ಬಂಧನ ಮಾಡದಂತಹ ಆರೋಪವೂ ಕೇಳಿ ಬರ್ತಿದೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿರುವಂಥದ್ದು. ಪೆಟ್ರೋಲ್ ಬಂಕ್ನಲ್ಲಿ ಆಗಿದೆ ಈ ಘಟನೆ. ಅಲ್ಲಿ ಸಿಕ್ಕ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹಲ್ಲೆ ಮಾಡಲಾಗಿದೆ. ಜಾಲಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಫೆಬ್ರವರಿ 13ರ ರಾತ್ರಿ 8:40 ಸುಮಾರಿಗೆ ನಡೆದಿದೆ ಈ ಘಟನೆ. ಕುಡಿದು ಪೆಟ್ರೋಲ್ ಹಾಕಿಸ್ಕೊಳ್ತಿದ್ದಂತಹ ವ್ಯಕ್ತಿಗೆ ಥಳಿತ ಬಿದ್ದಿದೆ. ಸಂಬಂಧವೇ ಇಲ್ಲದೆ ಅರುಣ್ ಬೆನ್ನಿ ಅವರ ಮೇಲೆ ಹಲ್ಲೆ ಆಗಿರುವಂಥದ್ದು. ಎಫ್ಐಆರ್ ದಾಖಲಾದ್ರೂ ಕೂಡ ಇನ್ನು ಆರೋಪಿಗಳ ಬಂಧನ ಮಾಡಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಿದೆ. ಕ್ಷುಲ್ಲಕ ಕಾರಣಕ್ಕಾಗಿದೆ ಈ ಹಲ್ಲೆ.